ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಚಿಲ್ಕಲ್ನೆರ್ಪು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮೇಲ್ಗೈ ಸಾಧಿಸಿದ್ದಾರೆ. ಒಟ್ಟು 13 ಸದಸ್ಯರ ಪೈಕಿ ಕಾಂಗ್ರೆಸ್ ಬೆಂಬಲಿಗರು 12 ಹಾಗೂ ಟಿಒ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವಿಜೇತ ಅಭ್ಯರ್ಥಿಗಳು ಬಿ ಶೇಖರ್, ಆಂಜನೇಯ ರೆಡ್ಡಿ ವೈಸಿ, ಕೃಷ್ಣ ರೆಡ್ಡಿ, ಮಂಜುನಾಥ್ ಎ, ವೆಂಕಟರಮಣಪ್ಪ ಎಂಸಿ, ಸುಬ್ಬಾರೆಡ್ಡಿ ಪಿವಿ, ಸುಬ್ಬಾರೆಡ್ಡಿ, ದೋಬಿ ಆಂಜನೇಯಪ್ಪ, ರೂಪಾ ಬಿಎನ್, ಸುನೀತಾ ಎಸ್, ಗುಟ್ಟ ಹನುಮಂತಪ್ಪ. ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ವಿಜೇತ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಿ ಸಂಭ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿಎನ್ಬಿ ಮಂಜುನಾಥ್ ರೆಡ್ಡಿ, ಕೆಸಿಆರ್ ಚೌಡ್ರೆಡ್ಡಿ, ಜೆಎ ಅಮರ್ನಾಥ್, ನಟರಾಜ್, ಸುಬ್ಬರಾಮು, ಪಿಟಿ ಮಾಸ್ಟರ್ ಚೌಡಪ್ಪ, ಎಸ್ಎನ್ ಶ್ರೀನಿವಾಸ್ ರೆಡ್ಡಿ, ಪಿವಿ ಬೈರಾರೆಡ್ಡಿ, ಟಿಒ ಆಂಜಿ, ಜೈ ರಾಮಾರೆಡ್ಡಿ, ಕೆ ಆಂಜನೇಯಪ್ಪ ಹಾಗೂ ಇನ್ನಿತರರು ಹಾಜರಿದ್ದರು. ವರದಿಗಾರರು ಎಸ್ ರಾಮಾಂಜನೇಯ, ವಿಜಯ ನ್ಯೂಸ್, ಚೇಳೂರು. ರಾಜೀವ್ ಗೌಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕೋಆರ್ಡಿನೇಟರ್ ಆದ ರಾಜೀವ್ ಗೌಡರ ಮುಖಂಡತ್ವದಲ್ಲಿ ಈ ನಮ್ಮ 13 ಸ್ಥಾನ ಗೆದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ಜಯಬೇರಿಯನ್ನು ಬಾರಿಸಿದ್ದೇವೆ. ಸರ್, ನಾಮಿನೇಷನ್ ಎಷ್ಟು ಜನ ಹಾಕಿದ್ರಿ ಸರ್? ಟೋಟಲ್ ನಾಮಿನೇಷನ್ 26 ಜನ. ಸರ್, ನಿಮ್ದು ಎಷ್ಟು ಗೆದ್ದಿದ್ದೀರಿ ಸರ್? 13 ಗೆದ್ದಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. 13 ಗೆದ್ದಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಸರ್, ಉತ್ಪಾದಕರ ಸಹಕಾರ 1982ರಲ್ಲಿ ಸ್ಥಾಪನೆಯಾಗಿದ್ದು, ಅದನ್ನು ಮೂಲತಃ ಸ್ಥಾಪನೆ ನಮ್ಮ ತಂದೆ ಮತ್ತು ನಮ್ಮ ದೊಡ್ಡಪ್ಪ ಅವರು ಇದನ್ನು ಸ್ಥಾಪನೆ ಮಾಡಿರುತ್ತಾರೆ. ಸುಮಾರು 82ರಿಂದ ಇದುವರೆಗೂ ನಮ್ಮ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಯಾವುದೇ ಒಂದು ಸಂಘದ ಸದಸ್ಯರಿಗೆ, ಉತ್ಪಾದಕರಿಗೆ ಎಲ್ಲರಿಗೂ ಒಳ್ಳೆ ಸಹಕಾರ ಕೊಟ್ಟು ಅವ್ರಿಗೆಲ್ಲನೂ ಒಳ್ಳೆ ಉತ್ತಮ ಹಾಲು ತಂದು ಡೈರಿಗೆ ಇದು ಮಾಡಿ ಡೈರಿಯನ್ನು ತುಂಬ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದಿರುತ್ತೇವೆ. ಮತ್ತು ಇವತ್ತು ಈ ಚುನಾವಣೆಯಲ್ಲಿ 13 ಜನ ನಾವು ಸದಸ್ಯರು ಇದನ್ನು ಹಾಕಿದ್ದು 13 ಗೆದ್ದು 13 ಸದಸ್ಯರು ಗೆದ್ದಿರುತ್ತೇವೆ. ನಮ್ಮ ಒಂದು ಗೆಲುವಿಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಮತ್ತು ಮತ್ತು ರಾಜೇಗೌಡ ಅವರ ಸಹಕಾರವೂ ನಮಗೆ ಸಿಕ್ಕಿರುತ್ತೆ. ಇದೆಲ್ಲರ ಸಹಕಾರದಿಂದ ನಾವು ಇವತ್ತು 13 ಜನಕ್ಕೆ 13 ಜನನು ಗೆದ್ದು ಮುಂದಿನ ದಿನಗಳಲ್ಲಿ ನಮ್ಮ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತೇವೆ ಅಂತ ಈ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸಿ ಬಯಸುತ್ತೇನೆ.